2025 ನನ್ನಿಂದ ಆಗಿರೋ ಮಿಸ್ಟೇಕ್ನ ನಾನು ಇವಾಗಲೂ ರಿಗ್ರೆಟ್ ಫೀಲ್ ಮಾಡ್ಕೊತೀನಿ. ಯಾವ ಮಿಸ್ಟೇಕು, ಯಾಕೆ ನಾನು ಇವಾಗಲೂ ರಿಗ್ರೆಟ್ ಫೀಲ್ ಮಾಡ್ಕೊತೀನಿ ಅಂತ ತಿಳ್ಕೋಬೇಕಾ? ಸೊ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜರ್ನಿ ನಿಮ್ಮ ಜೊತೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. 2025 ನನ್ನಿಂದ ಆಗಿರೋ ಮಿಸ್ಟೇಕು 2026 ಆಗಲ್ಲ. ಸೊ ನಾವು ಅಂತಲ್ಲ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ಒಂದು ಸಿಚುವೇಶನ್ನ ಫೇಸ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಗೈಸ್, ಅದು ಯಾವ ಥರ ಮಿಸ್ಟೇಕ್ ಮಾಡಿದ್ದೆ ನಾನು, ಹಾಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ಇವಾಗ ನನ್ನ ಫ್ರೆಂಡ್ ಬರ್ತಡೇ ಇತ್ತು. ಸೊ ಹಾಗಾಗಿ ಅವಳು ತುಂಬ ದಿನ ಆದಮೇಲೆ ಸಿಕ್ಕಿದ್ಲು. ಇವತ್ತು ಅವಳು ಬರ್ತಡೇ ಅಲ್ಲ, ಹೇಳ್ಬೇಕಂದ್ರೆ ಅವಳು ಬರ್ತಡೇ ಡಿಸೆಂಬರ್ 23ಗೆ ಮುಗ್ದೋಗಿತ್ತು. ಸೊ ಅವಳು ಇವತ್ತು ಸಿಕ್ಕಿರೋದ್ರಿಂದ ಅವಳಿಗೆ ಇವತ್ತು ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು, ಸೊ ಅದೇ ಗ್ಯಾಪಲ್ಲಿ ಬರ್ತಡೇ ಗರ್ಲ್ ಹತ್ರ ಹೋಗಿ ವಿಡಿಯೋ ಮತ್ತು ಫೋಟೋ ಕ್ಲಿಪ್ಸ್ಗಳನ್ನ ತೊಗೊಂಡ್ವಿ. ಸೊ ಎಲ್ಲರೂ ಕೂಡ ಅಷ್ಟರಲ್ಲಿ ಬಂದರು. ಕಟಿಂಗ್ ಎಲ್ಲ ಮುಗಿದ್ಮೇಲೆ ಬರ್ತ್ಡೇ ಗರ್ಲ್ ಟ್ರೀಟ್ ಕೊಡ್ಸೋದಕ್ಕಂತ ಹೇಳಿ ಕರ್ಕೊಂಡೋದ್ರು. ನಾವೆಲ್ಲ ಕೇಕ್ ಕಟ್ ಮಾಡಿಸಿದ್ದೀವಿ ಅಂದಮೇಲೆ ಅವಳು ಟ್ರೀಟ್ ಕೊಡಿಸ್ಬೇಕಲ್ವ. ಸೊ ಹಾಗಾಗಿ ಟ್ರೀಟ್ ಕೊಡ್ಸೋದಕ್ಕಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾಳೆ. ಬಸ್ ಸ್ಟಾಪಿಗೆ ಬಂದ್ವಿ. ಅಷ್ಟರಲ್ಲಿ ಬಸ್ ಕೂಡ ಬಂತು. ಬಸ್ ಹತ್ಕೊಂಡು ಹೋದ್ವಿ. ಸೊ ಬಸ್ಸಲ್ಲಿ ಏನಾಯಿತು ಅಂದರೆ, ಕಂಡಕ್ಟರ್ ಅಂಕಲ್ ನಮಗೊಂದು ಕ್ವಶನ್ ಕೇಳಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ 2025 ನಾನೊಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. 2 ಡೇಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ನನಗೆ ಯಾವುದೇ ರೀತಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಬರ್ತಿರೋ ಕಾರಣದಿಂದ ನಾನು ಕ್ವಿಟ್ ಮಾಡಿದ್ದೆ. ಗೈಸ್, ನಾನು ಕೂಡ ತುಂಬ ಇಂಪೇಷನ್ಸಿಂದ ಇರ್ತಿದ್ದೆ, ತುಂಬ ಕಂಪೇರ್ ಮಾಡ್ತಿದ್ದೆ, ತುಂಬ ಎಮೋಷ್ನಲ್ ಆಗ್ತಿದ್ದೆ. ಬಟ್ ಅದು 2025. ಬಟ್ 2026 ನಾನು ತುಂಬ ಚೇಂಜ್ ಆಗಿದ್ದೀನಿ. ಇವಾಗ ನಾವು ಒಂದು ವೀಡಿಯೋನೇ ಅಪ್ಲೋಡ್ ಮಾಡ್ತೀವಿ ಅಂದ್ಕೊಳ್ಳಿ. ಆ ವಿಡಿಯೋಗೆ ಲೈಕ್ಸು, ಶೇರು, ಕಮೆಂಟ್ಸ್ಗಳು ಬಂದಿಲ್ಲ ಅಂದ ಕೂಡಲೇ ವೀಡಿಯೋನೇ ಕ್ವೈಟ್ ಮಾಡೋದಲ್ಲ. ರಿಯಲ್ ಲೈಫು, ರಿಯಲ್ ಚೇಂಜಸ್ಗೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾವು ಅಲ್ಲಿ ತನಕ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಈಗಿನ ಜನ್ರೇಷನ್ ಅವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ? ಎಲ್ಲವೂ ಫಸ್ಟ್ ಆಗಿರಬೇಕು. ಬಟ್ ಲೈಫು ಸ್ಲೋ ಗ್ರೋತ್ನ ಡಿಮ್ಯಾಂಡ್ ಮಾಡುತ್ತೆ. ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ, ನಮ್ಮ ವರ್ಕಲ್ಲಿ ಕೂಡ ಇನ್ಕ್ಲೂಡ್ ಆಗುತ್ತೆ. ನಾವು ಒಂದು 2 ಡೇಸ್ ವರ್ಕ್ ಮಾಡಿ ಅದರಿಂದ ನಮಗೆ ಪ್ರೋಗ್ರೆಸ್ ಸಿಗಲಿಲ್ಲ ಅಂತ ಹೇಳಿ ಕ್ವೈಟ್ ಮಾಡೋದು ತಪ್ಪು. ಸೊ ಅದಕ್ಕೆ ಅದರದ್ದೇ ಆದಂಥ ಪ್ರೊಸೀಜರ್ ಇರುತ್ತೆ, ಪ್ರೋಸೆಸ್ ಇರುತ್ತೆ. ಸೊ ಅಲ್ಲಿ ತನಕ ನಾವು ಕೂಡ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಸೊ ಅವಾಗ ನಮಗೆ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ. ಪೇಷನ್ಸ್ ಅಂದರೆ ವೆಯ್ಟ್ ಮಾಡೋದಲ್ಲ, ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ಕೂಡ ನಾವು ಕಂಟಿನ್ಯೂ ಆಗಿ ವರ್ಕ್ ಮಾಡೋದು. ಇಫ್ ನೀವು ರಿಸಲ್ಟ್ ಮೇಲೆ ಫೋಕಸ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಖಂಡಿತ ಅದು ಸಕ್ಸಸ್ ಆಗೋದಿಲ್ಲ. ರಿಸಲ್ಟಿಂದ ಅಪ್ಸ್ ಡೌನ್ಸ್ ಎರಡೂ ಇರುತ್ತೆ. ಸೊ ನೀವು ಆವಾಗ ಸ್ವಲ್ಪ ಕುಗ್ಗೋಗ್ತೀರಾ, ನೀವು ವರ್ಕ್ ಮಾಡೋ ಕಾನ್ಸಂಟ್ರೇಟ್ ಕಳ್ಕೊಳ್ತೀರಾ. ಸೊ ನೀವು ನಿಮ್ಮ
ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ರಿಸಲ್ಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಫಾರ್ಮರು ಸೀಡ್ ಹಾಕಿದ ದಿನನೇ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡಿದ್ದಿದ್ರೆ ಖಂಡಿತ ಇವತ್ತು ನಮಗೆ ತಿನ್ನೋಕ್ಕೆ ಫುಡ್ ಇರ್ತಿರ್ಲಿಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ಲು ಪೇಷನ್ಸ್ಗೆ ಅಂತ ಅಂದರೆ ಅದು ಫಾರ್ಮರ್ ಆಗಿರ್ತದೆ. ಆ ಸಕ್ಸಸ್ಸು ಪೀಪಲ್ಗಳನ್ನ ಅಟ್ರಾಕ್ಟ್ ಮಾಡುತ್ತೆ, ಬಟ್ ಆದರೆ ಸ್ಲೋ ಸಕ್ಸಸ್ಸು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಸೊ ಗೈಸ್, ಟ್ರಸ್ಟ್ ದಿ ಪ್ರೋಸೆಸ್, ಸ್ಟೇ ಕನ್ಸಿಸ್ಟೆನ್ಸ್ ಆ್ಯಂಡ್ ಬಿ ಪೇಷನ್ಸ್ ಗೈಸ್. ಸೊ ಒಂದಲ್ಲ ಒಂದಿನ ಖಂಡಿತ ಒಳ್ಳೆಯದಾಗುತ್ತೆ. ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿ. ವರ್ಡ್ಸು ನಿಮಗೆ ಕನೆಕ್ಟ್ ಆಗಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಒಂದು ಗ್ರೋತು ಸ್ಲೋ ಇರ್ಬೋದು, ಬಟ್ ಆದರೆ ನನ್ನ ಜರ್ನಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಆಯ್ತು ತನಕ ಟೇಕ್ ಕೇರ್, ಬಾಯ್.